ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಸೊ ಇವತ್ತು ಸಂಡೇ, ಸೊ ಏನು ಅಷ್ಟೇನು ಜಾಸ್ತಿ ಪ್ಲ್ಯಾನ್ ಇಲ್ಲ ರೀ. ಸೊ ಸರ್ ನಮ್ಮ ಫ್ರೆಂಡ್ ಒಬ್ಬರು ಆಮೇಲೆ ನಾವು ಮೈಸೂರಿಗೆ ಹೋಗ್ಬೇಕಂತ ಪ್ಲ್ಯಾನ್ ಇದ್ರಿ. ಯಾಕಂದ್ರೆ ಮೊನ್ನೆ ಸರ್ ಗಾಡಿ ತೊಗೊಂಡ್ರು ಒಂದು ಹೊಸದ ಟೊಯೋಟಾ ಟೈಸರ. ಸೊ ಹಂಗೆ ಸುಮ್ಮನೆ ಒಂದು ಲಾಂಗ್ ಡ್ರೈವ್ ಹೋಗ್ಬೇಕಂತ ಒಂದು ಹೊಂಟಿದ್ದೀವಿ ರೀ. ಇವಾಗ ಒಂದು 8 ಗಂಟೆಗೆ ಇದ್ರಿ, ಅವರು ಬರಕದಾರ ಇವಾಗ. ನೋಡೋಣ ರೀ ಹೆಂಗೆ ಅವರು ಬರ್ತಾರೆ, ಇನ್ನೊಂದು 10-15 ನಿಮಿಷ ಬರ್ತಾರೆ. ಆಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ತೊಗೊಂಡ್ರಿ ಅಂತ. ಸದ್ಯಕ್ಕಂತೂ ಏನು ಪ್ಲ್ಯಾನ್ ಇಲ್ಲ ರೀ, ಜಸ್ಟ್ ಕಾರ್ ಗಾಡಿ ತೊಗೋದೈತಿ, ಮೈಸೂರಿಗೆ ಹೋಗೋದೈತಿ ಅಷ್ಟೇ. ಸೊ ಈಗ ಸರ್ ಫೋನ್ ಹಚ್ಚಿರಿ, ಸೊ ಅವರು ಬಂದಾರಂತ ಕೆಳಗೆ. ಸೊ ಅಲ್ಲಿ ಟೈಸರ್ ರೆಡಿಯಾಗಿ ನಿಂತೈತಿ. ಸೊ ಹೋಗೋಣ ನಡ್ರಿ. ಅವರು ಸರ್ ಮೀಡಿಯಾ ಎಲ್ಲ ಇಡ್ತಾನಂದರು. ಸೊ ನೆಕ್ಸ್ಟ್ ನಮ್ಮದು ಏನೋ ಪ್ರೊಸೀಜರ್ ಇದ್ದಿಲ್ಲ ಮೆಡಿಕಲ್ ಸಂಬಂಧ. ಸೊ ಮೀಡಿಯಾ ಗಿಡಿಯಾ ಇಟ್ಟ ನಾಷ್ಟ ಮಾಡಿ ಹೋಗೋಣ. ನಿಮಗೆ ಸಿಗ್ತೇನೆ, ಅವ್ರನ್ನ ಪರಿಚಯ ಮಾಡಿಸ್ತೇನೆ ನಿಮ್ಗೆ. ಮಾಮ ರೆಡಿಯಾಗಿದೆ ಫುಲ್. ಆಫ್ ಟು ಮೈಸೂರು ಆಯಿತು. ಆಮೇಲೆ ನಿದ್ದೆ ಬಂದವು, ಎದ್ದು ಬಂದ 5 ಗಂಟೆಗೆ. ಇವಾಗ ಮುಖ ತೊಳ್ಬೇಕು. ಹುಡುಗ ಚಾರ್ಜರ್ ಬಿಟ್ಟು ಬಂದ ಅಂದ್ರೆ ಚಾರ್ಜರ್ ತೊಗೊತಾ ಕೆಳಗಡೆ ಕಾರ್ ಬಂದು ನಿಂತೈತಿ. ನೋಡೋಣ ಅವರು ನಮ್ಮ ಸರ. हाँ आज गए नहीं क्या स्कूल को? छुट्टी कैसा छुट्टी? सर वेलकम टू फर्स्ट ब्लॉग, ये सेकंड ब्लॉग. अरे झूठ बोल रहा है, ये झूठ बोल रहा है. फुल मामा तगो ಸರ್. ನಮ್ಮ ಸರ್ ಫುಲ್ ಗಾಡಿ ತೊಗೊದ್ರಿ ಇವತ್ತು. ಮುಖ ಎಲ್ಲ ಕರೆಕ್ಟಾಗಿ ಬರ್ತೀವಿ ಸರ್. ಹಾಯ್. ಅದೆಲ್ಲ ಲೇಟ್ಲೇನು ನನಗೆ ಬರ್ತಾವೆ ಯಾಕೆ? ಲೆಟ್ಸ್ ಗೋ. ಬೇರೆ ಮೈಸೂರಲ್ಲ, ನಮ್ಮ ಇದ್ರೊಳಗೆ ಯೂಟರ್ನ್ ಇರಲ್ಲ ಅಂದರೆ ಓನ್ಲಿ ಸ್ಟ್ರೇಟ್. 2 hours later. ಸೊ ಇವಾಗ ಶೆಲ್ ಪೆಟ್ರೋಲ್ ಪಂಪಿಗೆ ಬಂದೀವಿ ರೀ. ಪೆಟ್ರೋಲ್ ಹಾಕಿ ಹೋಗೋಣ ಅಂತ. ಅಮ್ಮ ಬಾ ಶೆಲ್. ಸಾರಿ ಶೆಲ್ ಪೆಟ್ರೋಲ್ ಪಂಪ್ ಬಂದೆವು. ಈಗ ಫುಲ್ ಟ್ಯಾಂಕ್ ಮಾಡಿ ಹೋಗೋಣ ಅಂತ ಮೈಸೂರು. ನೋಡಿ ಬರೀ ಎಷ್ಟು ಹಿಡಿದೈತೆ ಅಂತ ಹೇಳಿ. 20 ಲೀಟ್ರ್ ಪೆಟ್ರೋಲ್ ಹಿಡಿಸಿದ್ವಿ ನೋಡ್ರಿ. ಸೊ ಹೋಗೋಣ. ಬರ್ರಿ ಏನಾದೈತಿ. ಹಾಕ್ರಿ ನಿನ್ನೆ ನಾಷ್ಟ ಮಾಡಿ ಸಿಗೋಣ ಅಂತ. ಉಡುಪಿ ಅಮ್ಮ ಇದು ನೆಕ್ಸ್ಟ್ ತಗೊಂಡ ಹುಂಡೈ. ಏನು ಕ್ರೇಟಾ ಬಟ್ ವಿ ಆರ್ ಗೋಯಿಂಗ್ ಫಾರ್ ಹುಂಡೈ. ಸೊ ನೋಡ್ರಿ ತೆಂಗಿನ ಗಿಡ ಅದಾವು ಇಲ್ಲಿ ನಾವಿದ್ದೀವಿ. ಮತ್ತೆ ಅಲ್ಲಿ ನೋಡಿದ್ರೆ ಏನೋ ವ್ಯತ್ಯಾಸ, ಒಂದು ಪ್ರಾಣಿ ಇದೆ ಕೆಳಗಡೆ, ಅದು ಏನಂತ ಗೊತ್ತಾಗ್ತಲ್ಲ ನಮಗೆ. ಕೊಕ್ಕರೆ. ಕೊಕ್ಕರೆ. ಅದು ನಮ್ಮಲ್ಲಿ ಇದ್ದಿದ್ದಿ ಇದೆಲ್ಲ ನೋಡಲ್ಲ, ನಮ್ಗೆ ಗೊತ್ತಾಗ್ತಲ್ಲ. ಅದಕ್ಕೆ ಹೊರಗೆ ಬರಬೇಕು. ಸೊ ಸರ್ ಅಲ್ಲಿ ಕುಂತಿದ್ರು. ಮಾಮ ಬಾ, ಎರಡು ಸಲ ಕೈ ತೊಗೋತದ. ಸೊ ಊಟ ಮಾಡಿ ಸಿಗೋಣ ಬರ್ರಿ. ನೋಡಿ ಏನು ಸರ್, ಇಡ್ಲಿ ಮಾಡಿದ್ರೆ ದೋಸೆ ಇದೆ, ಖಾರಬಾತ್ ಕೇಸರಿ ಬಾತ್, ಆಮೇಲೆ ದೋಸೆ. ಒಂದು ಪ್ಲೇನ್ ದೋಸೆ ಆಯಿತು. ಹಾಂ, 2 ಮಸಾಲೆ ದೋಸೆ, 1 ಪ್ಲೇಟ್ ಪೂರಿ, 1 ಪ್ಲೇನ್ ದೋಸೆ ಆಯಿತು. 2 ಪ್ಲೇನ್. ಆರು ಮೇಲಿರೋದ್ರಿಂದ ನಾವು ಮೈಸೂರಿಗೆ ಬಂದುಬಿಟ್ಟು ಮೈಸೂರು ಮಸಾಲೆ ದೋಸೆ ತಿಂತೀವಿ ಅಷ್ಟೇ. ಸರ್ 15 ತನಕ ಅದಾರು, ನಾವು 15 ತಿನ್ನೋಣ ಬರ್ರಿ. ಶಾರು ಮ್ಯಾಮ್ ನೋಡಿ ಮ್ಯಾಮ್, ದೋಸೆ ತಿಂತಿದ್ದೀವಿ. ನಿಮ್ಮ ಸಂಬಂಧ ಮಟನ್ ಬಿರಿಯಾನಿ ಬಿಟ್ಟು ದೋಸೆ ತಿಂತಿದ್ದೀವಿ. ನೆಕ್ಸ್ಟ್ ನೀ ಹೊಡಿ ಮುಗಿದ್ರೆ ನಾಷ್ಟ ಇಷ್ಟ ಮಾಡು. ಇನ್ನು ಹೋಗ್ತಾ ಇದೀವಿ ಇವಾಗ ಡೈರೆಕ್ಟ್ ಸರ್ ಕಾರ್ ಎತ್ತರು. ಆಮೇಲೆ ಮೈಸೂರು. ನಮ್ಮ ಉಡುಪಿ ನೋಡ್ತಂದ್ರೆ ಮೋಯನ್ ಭಾಳ ನಾನು ಬರ್ತಿದ್ದೆ. ಮೋಯ್ ಅವಾಗ ಬರೀ ಉಡುಪಿ. ನಮ್ಮ ಫ್ರೆಂಡ್ ಒಬ್ಬಿದ್ರಿ ಮೋಹಿತ್ ಅಂತ, ಬರೀ ಉಡುಪಿ ಹೋಟೆಲ್ ಮಾಡ್ತಿದ್ದೆ. ನೀನು ಮತ್ತೆ ಮಾತಾ ಹೋಗ್ಬಿಟ್ಟು ಸೇಲೆಂನಲ್ಲಿ ಉಡುಪಿ ಹೋಟೆಲ್ ಅದು ತೋರಿಸ್ತಾ 100 ಕಿಲೋಮೀಟರ್ ತೋರಿಸ್ತದು. ಮತ್ತೆ ಮುಂದೆ ತಗೋಬೋದಲ್ಲ ಟೋಲ್? ಮೈಸೂರು
ಓ ಇಲ್ಲೇ ಇದೆ ಅಲ್ಲ. ಸೊ ಮೈಸೂರು ಚನ್ನಪಟ್ಟಣ ಅವ್ರ ಗಾಡಿ ತೆಗಿತಾನಂದರು, ಇವ್ರ ಗಾಡಿ ಹಿಂಗೆ ತೊಗೊಂಡ ಹೋಗುನು ಬರ್ರಿ ನೋಡ್ನು ಬರ್ರಿ. ಸೊ ಸಿಗೋಣ ನಿಮಗೆ ಡೈರೆಕ್ಟ್ ಮೈಸೂರು ರೋಡಿಗೆ ಬರ್ರಿ. ರೈಟ್ ಬಂದೀವಿ ಮೈಸೂರು ಎಕ್ಸ್ಪ್ರೆಸ್ ಹೈವೇ ಟೋಲ್ ಇದೆ. ಗಾಡಿ ಅಲ್ಲಿ ಪಾರ್ಕ್ ಮಾಡಿದೆವು. ಸುಮ್ಮನೆ ಎಳ್ನೀರು ಕೊಡೋಣ ಅಂತ ಬಂದೆವು. ಎಳ್ನೀರು ಕೊಡೋ ಸಿಗೋಣ. ಏನೋ 30 ಕಿಲೋಮೀಟ್ರ್ ಐತಿ ಮೈಸೂರು. ಡಯಟ್ ಮೇಂಟೈನ್ ಮಾಡೋದು, ಹೆಲ್ದಿ ಫುಡ್. ಸೊ ಇವಾಗ ಕುಕ್ಕುಂಬರ್ ಅಂತ ತೊಗೋತೀರಿ. ಅದಾಗ ಎಳ್ನೀರು ಐತಿ, ಎಳ್ನೀರು ಕೊಡೋಣ ಅಂದ ಮಾಮ. ಎಳ್ನೀರು ಕೂಡ ಸಿಗ್ತಾವೆ. ತಿಂದು ನೋಡು ಮಾಮ ಹೆಂಗಿದೆ, ಚಲೋ ಐತೆ. ಓಕೆ ಖಾರ ಹಾಕಿರೋದ್ರಿಂದ ಆ ಟೇಸ್ಟು ಕುಕುಂಬರ್ ಮೇಲೆ ಸ್ವಲ್ಪ ಉಪ್ಪು ಖಾರ ಹಾಕಿರೋದ್ರಿಂದ ಆ ಟೇಸ್ಟ್ ಸ್ವಲ್ಪ ಎತ್ತು ಕಾಣಿಸುತ್ತೆ. ಗಂಜಿ ಇರೋದು ಕೊಡಿ. ಹಾಂ ಬೇಡ ಇದಿರಲಿ, ಗಂಜಿ ಇದೆ ಇದೆ ಸಾಕು ಸಾಕ. ತೊಗೊಮ್ಮ, ನೀವು ಖುಷಿಯಾಗಿರ್ಬೇಕು. ನಾವು ರುಕ್ಮಿಣಿ ಬ್ರ್ಯಾಂಡ್ ವ್ಯಾಲ್ಯೂ ಇನ್ಕ್ರೀಸ್ ಆಗಿದೆ. ಹಾಂ ಕೊಡೋಣ. ಹೊಡಿ ಹೊಡಿ ನಮ್ಮ ಅಮ್ಮ ಫಸ್ಟ್. ಗಂಜಿ ಅಂದರೆ ಈ ಥರನೇ ಇರಬೇಕು. ಫುಲ್ ಮಂತ್ಲಿ ಎಷ್ಟಾಗತ್ತೆ ಅದು ಹೆಂಗೆ ಅಂತಾನೆ ಹೇಳಕ್ಕಾಗಲ್ಲ. ಅಂದಾಜು ಎಷ್ಟು? ಈಗ ಒಂದಿನ 50 ಅಂತ ಹೇಳ್ಕೊ, ಒಂದಿನ 30 ಆಯ್ತದೆ, ಒಂದಿನ 40 ಆಯ್ತದೆ. 60 × 40 ನೋಡಿ 24 400. ಪಾರ್ಟ್ನರ್ಶಿಪ್ ಏನಾದರೂ ಮಾಡ್ಬೇಕಂತ ಮಾಡಿ. ಪಾರ್ಟ್ನರ್ಶಿಪ್ ಮಾಡೋರಿದ್ರೆ ಯಾರು ಇದ್ರೆ ಅಂದ್ರೆ ಕಮೆಂಟ್ ಮಾಡ್ರಿ, ಪಾರ್ಟ್ನರ್ಶಿಪ್ ಕೊಡ್ತಾರೆ. ಅಂಗಡಿಗೆ ಹೆಸರು ಕೂಡ ಇಕ್ಕಣ ರುಕ್ಮಿಣಿ. A few moments later. ಅಮ್ಮ ಗಾಡಿ ತಗೋತಾರೆ. ಈಗ ಒಂದು 45 ಕಿಲೋಮೀಟ್ರ್ ಇದೆ. ಧಡಲ್ ದಿಶನ್ ಹೊಡೆದು ಪಟಲ್ ದಿಶನ್ ನಮಗೆ ರೀಚ್ ಮಾಡಿ ಸರ್. ಸೊ ಈಗ ಊಟಕ್ಕೆ ನಿಲ್ಸಿದ್ದೀವಿ ರೀ. ಊಟಕ್ಕೆ ವಿಷ್ಣು ಭವನ್ ಐತೆ. ಒಂದು ಊಟ ಮಾಡಿ ಫಸ್ಟ್ ಕ್ಲಾಸ್ ಊಟ ಮಾಡಿ ಇಲ್ಲಿಂದ ಡೈರೆಕ್ಟ್ ಬಿಡೋಣ ರೀ ಬೆಂಗಳೂರಿಗೆ. ಊಟ ಮಾಡಿ ಸಿಗ್ತೇವೆ ನಿಮಗೆ. ಬಿಸ್ಲಾಗ ಟೀ ಕುಡಿದ್ರಿ. ನಮ್ಮ ಸರ್ ಟೀ ಕುಡಿತಾರಂತೆ. ಇಂಥ ಬಿಸ್ಲಾಗ ಟೀ ಕುಡ್ದು ಎಲ್ಲಿ ಹೋಗೋಣ ಹೇಳ. ನಾವು ಜ್ಯೂಸ್ ಕುಡ್ತೀವಿ, ಯಾಕಂದ್ರೆ ನಾವು ಎಳ್ನೀರು ಕೊಡ್ತೇವೆ. ಊಟದ ಏನೈತಿ ನಾವು ಆರ್ಡರ್ ಮಾಡಿದ್ದು ಜಸ್ಟ್ ಮೀಲ್. ಸೊ ಮಾಮ ಮೀಲ್ ತಗೋಪ. ಏನು ಕೊಟ್ಟಿದ್ದಾರೆ? ಇದೂ ಒಂದೆರಡು ಥರ ಪಲ್ಯ, ಇದು ರೈಸ್, ಪರೋಟ ಬರುತ್ತೆ, ಚಪಾತಿ ಬರುತ್ತೆ, ರೋಟಿ. ಹಾಂ ರೋಟಿ ಬರ್ತೈತೆ ಅಂತ. ರೋಟಿ ತಗೊಂಡು ಓಕೆ ಇಲ್ಲ ನೆನೈತಿ. ಒಟ್ಟು ಏನಾರು ಕೊಡೋ ಹೊಟ್ಟು ಇವನಿಗೋಸ್ಕರ ವೆಜ್ ಬೇರೆ ವೆಜ್. ಹ್ಞೂ ವೆಜ್ ತಿನ್ನು, ಡಯಟ್ ಮೇಂಟೈನ್ ಮಾಡಿ. ಊಟ ಆಗೈತಿ. ಈ ಡೈರೆಕ್ಟ್ ಬೆಂಗಳೂರು ರೋಡ್ ಹಿಡಿದು ಬರ್ರಿ. ಎಷ್ಟಾಗಿದ್ದೀಗ? 15 ಆಗಿದ್ರೆ. ಈಗ ಊಟ ಆದ ಬಿಡಿ ಜಸ್ಟ್ ಇಲ್ಲೇ ನಿಂತಿದ್ದೆವು. ಫುಲ್ ನಿಂತು ಬಂದು ಮೊಮ್ಮಗ. ಬಟ್ ಇನ್ನೂ 100 ಕಿಲೋಮೀಟ್ರ್ ಇದೆ. ನಮ್ಮ ತಾಸ ಹೋಗಿ ಊಟ ಆದ ಬಿಟ್ಟು ಫಸ್ಟ್ ಇಲ್ಲೇ ಸ್ಟಾಪ್ ಕೊಡಿದ್ವಿ ನೋಡ್ರಿ. ಟೋಟಲ್ 1.5 to 2 hour ಗಾಡಿ ಹೊಡೆದೇನೆ ರೀ. ಈಗ ರೆಸ್ಟ್ ತೊಗೋಣ. ಸೊ ರೋಡಿ ತರೋಂತೀಗ, ಆಮೇಲೆ ಸಿಗೋಣ. A few moments later. 7 ಗಂಟೆ ಇದ್ರಿ, ಬೆಂಗಳೂರಿಗೆ ಬಂದೆವು. ಸೊ ಇಲ್ಲೇ ವಿಡಿಯೋ ಮುಗಿಸ್ತೇವೆ ರೀ. ನೆಕ್ಸ್ಟ್ ವಿಡಿಯೋ ಕಮಿಂಗ್ ಸೂನ್. ಬಾಯ್.